ಉತ್ತರ ಉತ್ತರಾಜಿ ಏನಾಯ್ತು? ಕೆಟ್ಟ ಕನಸೇನಾದ್ರೂ ಬಿತ್ತೇನು? ಇಲ್ಲ ಸ್ವಾಮಿ, ಇಲ್ಲ. ದಿವ್ಯವಾದ ಕನಸು, ಅದ್ಭುತವಾದ ಕನಸು. ಹೌದು ಸ್ವಾಮಿ, ಹೌದು. 6 ಅಡಿ ಪಟ್ಟೆ ಹುಲಿ, ಆ ಹುಲಿ ಮೇಲೆ ಒಬ್ಬ ವಟು. ಏನ್ ಕಳೆ ಅಂತೀರಿ? ಶುಭ್ರವಾದ ಕಾವಿ ಧೋತಿ, ಕೈಯಲ್ಲಿ ದಿವ್ಯವಾದ ಬೆತ್ತ, ಹಣೆಯಲ್ಲಿ ವಿಭೂತಿ, ಕತ್ತಲ್ಲಿ ರುದ್ರಾಕ್ಷಿ. ಹಾ, ತೋಳ್ಬಂದಿನ ರುದ್ರಾಕ್ಷಿದೆ. ಮತ್ತೆ ಹಾ, ಮುಗುಳ್ನಗು, ಮುಗುಳ್ನಗು, ದೇವರಂತಹ ನಗು. ಏನ್ ತೇಜಸ್ ಅಂತೀರಿ? ಆ ಹುಲಿ ನಮ್ಮನೆ ಒಳಗೆ ಯಾಕೆ ಬಂತು? ನಮ್ಮ ಮನೆ ಒಳಗೆ ನೆಲೆಸ್ದಾಗಾಯ್ತು. ಯಾರಿರ್ಬೋದು ಅವರು? ಅವರು ಹುಲಿ ಮೇಲೆ ಯಾಕೆ ಕುತ್ಕೊಂಡ್ ಬಂದ್ರು? ಪುಣ್ಯವಂತ ನೀನು. ಸದಾ ಶಿವನ ಗುಂಗಿನಲ್ಲೇ ಇರೋದ್ರಿಂದ ಯಾವಾಗಲೂ ಇಂಥ ವಿಶೇಷ ಕನಸುಗಳು ಬೀಳ್ತಾ ಇರುತ್ತವೆ. ಈಗಲೂ ಹಾಗೆ ಆಗಿರ್ಬೋದೋ ಏನೋ? ಇಲ್ಲ ಸ್ವಾಮಿ, ಇಲ್ಲ. ಇದು ಅಂತಿಂತ ಕನ್ಸಲ್ಲ, ಸುಖ ಸುಮ್ಮನೆ ಬಂದಂತ ಕನ್ಸು ಅಲ್ಲ. ಹೇಳಿ ಸ್ವಾಮಿ, ಈ ಕನ್ಸಿನ ಅರ್ಥವಾದ್ರೂ ಏನು? ಅರ್ಥ ಹೇಳಲು ನಾನೇನು ಜ್ಞಾನಿಯೇ, ವಿದ್ಯಾವಂತನೇ, ಶಾಸ್ತ್ರಗಳನ್ನು ಕಲಿತವನೇ. ಗುರುಗಳಾದ ವ್ಯಾಘ್ರಾನಂದರನ್ನು ಕೇಳಿದರೆ ಇದರ ಅರ್ಥ ತಿಳಿಯಬಹುದೋ ಏನೋ? ಆದರೆ ಇಂದು ಏಕಾದಶಿ ಆದ್ದರಿಂದ ಗುರುಗಳು ಉಪವಾಸ ವ್ರತ ಮಾಡುತ್ತಾ ತಪಶ್ಚಿತ್ತರಾಗಿರುತ್ತಾರೆ. ಯಾವಾಗ ಬರ್ತಾರೋ ಏನೋ? ಮಹಾಪ್ರಭುಗಳು ಮನ್ನಿಸಬೇಕು. ಶಿವನ ಧ್ಯಾನದಲ್ಲಿ ತಾವು ಆಗಮಿಸಿರುವುದನ್ನು ಗಮನಿಸಲಿಲ್ಲ. ಬೇಸರವಾಯಿತೇನೋ? ಪತಿಯೇ ದೇವರೆಂದು ನಂಬಿ ಸದಾ ಪತಿಯ ಶ್ರೇಯಸ್ಸಿಗಾಗಿ ಪೂಜೆ ಪುನಸ್ಕಾರ ಮಾಡುವ ಸಾಧ್ವಿ ಸತಿಯ ಬಗ್ಗೆ ಬೇಸರ ಮಾಡಿಕೊಳ್ಳುವಷ್ಟು ಅಲ್ಪಮತಿಯಲ್ಲ ಈ ಶ್ರವಣದೊರೆ ಮಹಾರಾಣಿ. ನಾನು ನಿನ್ನನ್ನು ವರಿಸಿದಾಗಲಿಂದಲೂ ಸಂಸಾರ ಜೀವನದಲ್ಲಿ ಸಂತೋಷಕ್ಕಿಂತಲೂ ಬೇಸರ ಉಂಟು ಮಾಡಿರುವುದೇ ಹೆಚ್ಚು. ಅಂತಃಪುರಕ್ಕಿಂತಲೂ ಅಧಿಕವಾಗಿ ಯುದ್ಧ ಭೂಮಿಯಲ್ಲೇ ಕಾಲ ಕಳೆದಿದ್ದೇವೆ. ಆದರೂ ಅದನ್ನೆಲ್ಲ ಸಹಿಸಿಕೊಂಡು ಪ್ರೀತಿಗೆ ಚ್ಯುತಿ ಬಾರದಂತೆ ಕಾಪಾಡಿಕೊಂಡು ಬಂದಿರುವುದು
ನಿನ್ನ ದೊಡ್ಡ ಗುಣ ದೇವಿ. ದೇಹವೆರಡು ಆತ್ಮ ಒಂದು ಎಂದು ಸಂಕಲ್ಪ ಮಾಡಿ ಕೈ ಹಿಡಿದ ಮೇಲೆ ನೀವು ಎಷ್ಟು ದೂರದಲ್ಲಿದ್ದರೇನು ಪ್ರಭು, ಹೃದಯವೇ ಅಂತಃಪುರವಲ್ಲವೇ? ಮಕ್ಕಳಿಲ್ಲ ಅಂತ ನೀ ಕೊರಗ ಬ್ಯಾಡ, ಈ ಮಂಚಣ್ಣನ ಮದ್ದೀನ ರುಚಿ ಒಮ್ಮೆ ನೋಡ, ಈ ಮಂಚಣ್ಣನ ಮದ್ದೀನ ರುಚಿ. ಗುರುಗಳೇ, ರೋಗಿಗಳು ಯಾರು ಬಂದಿಲ್ಲ, ಈ ಮದ್ದನ್ನ ಯಾರಿಗೋಸ್ಕರ ಕುಟ್ಬೇಕು? ನೀನು ಕುಟ್ಟು ಬರ್ತಾಳೆ ಗುರುಗಳೇ, ಬರ್ತಾರೆ. ವೈದ್ಯಮಾಶೆ ಮಂಚಣ್ಣವ್ರೆ, ಬೆಳ್ಳಂಬೆಳಗ್ಗೆ ಕುಟ್ಟಿದ್ ಸಾಕು. ಮಕ್ಕಳು ಸ್ನಾನ ಮಾಡ್ತಿದ್ದಾರೆ, ಮೈ ಒರೆಸ್ಬಿಟ್ಟು ಬಟ್ಟೆ ಹಾಕಿ. ರಂಗೋಲಿ ಬಿಡ್ತಿರೋದು ಕಣ್ ಕಾಣಿಸ್ತಿಲ್ವಾ ನಿಮ್ಗೆ? ಅಯ್ಯೋ ನನ್ನ ಪ್ರೀತಿ ಅಮ್ಮಲ್ಲಿ, ಆಯ್ತು ಬಿಡೆ, ನಾನೇ ಮೈ ಒರೆಸ್ತೀನಿ, ನಾನೇ ಬಟ್ಟೆ ತೊಡಸ್ತೀನಿ. ಮಕ್ಕಳು ಮಾಡೋದ್ರಲ್ಲಿ, ಮಕ್ಕಳ ಕೆಲಸ ಮಾಡೋದ್ರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವೇ? ಬೇಕಾದ್ರೆ ಹೇಳು, ನಿನಗ್ ಸೀರೆ ಹೋಗ್ ಕೊಡ್ಬೇಕೆ? ಹೋಗ್ ಕೊಡ್ತೀನಿ. ರೋಕೆ ಹೋಗ್ ಕೊಡ್ಲೆ? ಇದಕ್ಕೇನ್ ಕಮ್ಮಿ ಇಲ್ಲ. ಮಾತ್ ನಿಲ್ಸಿ, ಹೇಳಿರೋ ಕೆಲ್ಸ ಮೊದ್ಲು ಮಾಡಿ. ನೀವು ಕುಟ್ತಾ ಇರಿ, ನಾನು ಒಳಗಡೆ ಹೋಗಿ ಸ್ವಲ್ಪ ಮದ್ದು ತಗೊಂಡ್ ಬರ್ತೀನಿ. ಮದ್ದೆಲ್ಲ ಇಲ್ಲೇ ಇದಾವೆ. ಗುರುಗಳು ಮತ್ತೆ ಒಳಗಡೆ ಹೋದ್ರ? ಮದ್ದು ಕೊಡೋದು ರೋಗಿಗಳಿಗೆ, ಇವ್ರಿಗೆ ಬಂದಿರೋದು ಮತ್ತಿನ ರೋಗ. ಮದ್ದು ಬರ್ಸ್ಕೊಳಕ್ ಹೋಗವ್ರೆ. ಅಂದ್ರೆ ಆಯ್ತು ಬಿಡಪ್ಪ. ಈ ನಿನ್ನ ಅನನ್ಯ ಪ್ರೀತಿಯೇ ನನ್ನ ದಿಗ್ವಿಜಯದ ರಹಸ್ಯ ದೇವಿ. ಆ ಭರವಸೆ ಇರುವುದರಿಂದಲೇ ಈ ನಿನ್ನ ಪತಿಯು ಮತ್ತೊಂದು ದಿಗ್ವಿಜಯಕ್ಕೆ ಹೊರಟು ನಿನ್ನ ಪ್ರೀತಿಯ ಬೀಳ್ಕೊಡುಗೆಗಾಗಿ ಬಂದಿರುವುದು. ಅಂದರೆ ಮತ್ತೊಂದು ಯುದ್ಧವೇ? ಇದು ಬಹಿರಂಗ ಯುದ್ಧವಲ್ಲ ದೇವಿ, ಅಂತರಂಗ ಯುದ್ಧ. ತಪಸ್ಸು. ಆ ಶಿವನನ್ನು ಕುರಿತು ತಪಸ್ಸು ಮಾಡಿ ಸಾವಿಲ್ಲದಂತೆ ವರವನ್ನು ಪಡೆಯಲು ನಿರ್ಧರಿಸಿದ್ದೇನೆ. ಆ ಕಾಲನನ್ನೇ ಕಟ್ಟಿ ಹಾಕಿ ಕಾಲ ಕೆಳಗಿನ ಮೆಟ್ಟಿಲನಾಗಿ ಮಾಡಿಕೊಳ್ಳುವ ಮಹಾಸಮರ. ಈ ಸಮರದಲ್ಲಿ ನಾನು ಗೆದ್ದರೆ ರೇ ಎಂಬುವ ಮಾತೇ ಇಲ್ಲ, ಗೆದ್ದೇ ಗೆಲ್ಲುವೆ. ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಬೇಡಿ ಪ್ರಭು. ಏಕೆ ದೇವಿ? ನಿನ್ನ ಪತಿಯ ಶಕ್ತಿಯ ಮೇಲೆ ನಿನಗೆ ನಂಬಿಕೆ ಇಲ್ಲದಂತಾಯಿತೆ. ಛೇಛೆ, ಇದು ನಿಮ್ಮ ಮೇಲಿನ ಅಪನಂಬಿಕೆಯ ಪ್ರಶ್ನೆ ಅಲ್ಲ ಪ್ರಭು, ಪ್ರಕೃತಿ ನಿಯಮದ ಪ್ರಶ್ನೆ. ಹುಟ್ಟಿದವರು ಸಾಯಲೇಬೇಕೆಂಬುದು ನಿಸರ್ಗದ ನಿಯಮ. ಅದಕ್ಕೆ ವಿರುದ್ಧವಾಗಿ ನಡೆದವರೆಲ್ಲ ನಡುದಾರಿಯಲ್ಲಿ ನಾಶವಾಗಿರುವುದನ್ನು ಇತಿಹಾಸ ಸಾರಿ ಸಾರಿ ಹೇಳುತ್ತಿದೆ. ತಪಸ್ಸು ಮಾಡಿ ವರ ಪಡೆದ ಮಾನವರ್ಯಾರು ಚಿರಂಜೀವಿಗಳಾಗಿ ಉಳಿದಿರುವುದನ್ನು ನಾನು ಕಾಣೆ. ನಾನು ಉಳಿಯುತ್ತೇನೆ. ದೇವತೆಗಳು ಯಾರನ್ನೂ ಉಳಿಸುವುದಿಲ್ಲ ಪ್ರಭು. ಆ ದೇವತೆಗಳನ್ನು ನಾನು ಉಳಿಸುವುದಿಲ್ಲ. ಅವರು ಅಮರರು ಪ್ರಭು. ನಾನು ಅಮರತ್ವವನ್ನು ಪಡೆಯಲೆಂದೇ ತಪಸ್ಸು ಮಾಡಲು ಹೊರಟಿರುವುದು. ನಿಮ್ಮ ತಪಸ್ಸು ನೆರವೇರಲು ಅವರು ಬಿಡುವುದಿಲ್ಲ. ಹರಿಹರ ಬ್ರಹ್ಮಾದಿ ತ್ರಿಮೂರ್ತಿಗಳೇ ಬಂದು ಅಡ್ಡಿಪಡಿಸಲಿ,
ನಾನು ಹೆದರುವುದಿಲ್ಲ. ಹರನನ್ನು ಕರೆತಂದು ವರವನ್ನು ಪಡೆದೇ ತೀರುತ್ತೇನೆ. ಹಾಗಲ್ಲ ಪ್ರಭು. ಸಾಕು ಮಾಡು ನಿನ್ನ ಪ್ರಲಾಪವನ್ನು. ನಾನು ಕ್ಷತ್ರಿಯ, ಛಲವೇ ನನ್ನ ಆತ್ಮಬಲ. ಗೆದ್ದೆ ಗೆಲ್ಲುತ್ತೇನೆ ಎಂಬ ಹಠವಿದ್ದರೆ ಸೋಲುವ ಮಾತೇ ಇಲ್ಲ. ಇಷ್ಟಾದರೂ ಹುಟ್ಟಿದವನು ಸಾಯಲೇಬೇಕೆಂಬ ನಿಯಮ ಬದಲಾಗುವುದಿಲ್ಲ ಎಂದಾದರೆ ಆ ದೇವತೆಗಳೊಂದಿಗೆ ನಾನು ಹೋರಾಡಿಯೇ ಸಾಯುತ್ತೇನೆ. ಗೆದ್ದರೆ ಚಿರಂಜೀವಿಯಾಗಿ ಚಿರಸ್ಥಾಯಿಯಾಗುತ್ತೇನೆ. ಇದೇ ನನ್ನ ನಿರ್ಧಾರ. ಇದೇ ನಮ್ಮ ಮಾತೃದೇವತೆಯ ಸದಾಶಯ. ಬರುತ್ತೇವೆ. ಸ್ವಾಮಿ, ಸ್ವಾಮಿ. ಅಯ್ಯೋ 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 ಅಯ್ಯೋ, ಮನೆ ಒಳಗ್ ರಣರಂಗ ಮಾಡಿದ್ದು ಅಲ್ದಲೆ ಇಲ್ಲೂ ಬಂದು ಆಡಾವಡಿ ಮಾಡ್ತಿರಲ್ರಿ. ಸಾಕಾಗೋಗಿದೆ, ನಡೀರ ಒಳಗಡೆ. ಯಾಕೆ ಒಳ್ಳೆ ಕಪ್ಪೆ ತರ ವಟ ವಟ ಅಂತ ವಟ ಕೊಡ್ತೀಯ? ಮಕ್ಕಳಿರೋದೇ ರಂಗೋಲಿ ಅಳಿಸೋಕೆ, ಗೋಡೆ ಕೆರೆಯೋಕೆ. ನೋಡು, ಮಕ್ಕಳು ತುಂಟತನ ಮಾಡ್ದೆ ಇನ್ನೇನು ನಾನು ನೀನು ಮಾಡಕ್ಕಾಗತ್ಯಾ? ಮಕ್ಕಳು ಅಳಿಸ್ದೇ ಇರೋ ಬಣ್ಣ, ಸೂತಕದ ಮನೆ ಗೋಡೆ ಸುಣ್ಣ ಎರಡೂ ಒಂದೇ. ಮಕ್ಕಳಿಲ್ದೆ ಇರೋರು ಸಂಟ ನಿನಗೇನು ಗೊತ್ತಾಗ್ಬೇಕು? ಗೊತ್ತು ರೀ, ಗೊತ್ತು. ದಿನ ನೋಡ್ತಿರ್ತೀನಲ್ಲ, ಅಳಿಸ್ದೇ ಇರೋ ರಂಗೋಲಿನ, ಗೀರಾಗ್ದೇ ಇರೋ ಗೋಡೆನ. ಕೆಲವ್ರ ಮನೇಲಿ ನೆನ್ಸಿದ್ ಕಾಳುನು ಮೊಳಕೆ ಬರಲ್ಲ, ಕಾವು ಕೊಟ್ಟಿದ್ ಮೊಟ್ಟೆನು ಮರಿ ಹಾಕಲ್ಲ. ಹೊಟ್ಟೆಲ್ಲೊಂದು ಹುಳ ಕೂಡ ಹುಡ್ದೇ ಇರೋ ಪಾಪಿಗಳು ಇದಾರೆ ನಮ್ಮೂರಲ್ಲಿ. ಅದಕ್ಕೆ ರೀ ಬೆಳಗ್ಗೆ ಇಂಥ ಅಪಶಗ್ನಗಳಾಗೋದು. ಅದೇ ಕಣೆ ಮಲ್ಲಿ, ನಕ್ಷತ್ರವಿರದ ಆಕಾಶ ಆಕಾಶ ಅಲ್ಲ, ನೀರಿಲ್ಲದ ಸರೋವರ ಸರೋವರ ಅಲ್ಲ, ಕಾಣದ ಕಣ್ಣು ಕಣ್ಣಲ್ಲ, ಹೆರದ ಹೆಣ್ಣು ಹೆಣ್ಣಲ್ಲ. ಆಟ ತೊಟ್ಲು
ನನ್ ಕಂದ ಮಲ್ಗೋ. ನಿಜವಾದ ತೊಟ್ಲಾಗೋದು ಯಾವಾಗ? ಒಂದಲ್ಲ ಎರಡಲ್ಲ, ಎಷ್ಟೊಂದು ಕುಲಾವಿಗಳು. ಆದ್ರೆ ಇದನ್ ತೊಡೋ ನನ್ ಕಂದ ಬೆಳಿಗ್ಗೆ ಹಾಕಿದ ರಂಗೋಲಿ ಸಂಜೆವರೆಗೂ ಹಾಗೆ ಇರುತ್ತೆ. ಅದನ್ನ ಅಳಿಸೋ ಪುಟ್ ಪುಟ್ ಕೈಗಳು ಯಾವಾಗ ಬರುತ್ತೋ. ಯಾವಾಗ ಶಿವನೇ? ಹುಚ್ಚಿ, ಪೂಜೆಗೆ ನೀರ್ ತರೋ ನಿನ್ನ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಬಂದಿದೀಯಲ್ಲ. ನಾನೇನ್ ತಪ್ಪು ಮಾಡಿದೀನಿ ಅಂತ ನನ್ಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಆ ಶಿವ. ಹೊಟ್ಟೆ ನನ್ ಜೀವ ಹಾಕು ಅಂದ್ರೆ ಎದಲ್ ಕೆಂಡ ಹಾಕೂತಿದಾನಲ್ಲ. ಬಿಡ್ತು ಅನ್ನು, ಬಿಡ್ತು ಅನ್ನು. ಭಕ್ತರ ಮೇಲೆ ಶಿವ ಯಾವತ್ತೂ ಉರಿಗಣೆ ಬಿಟ್ಟವನಲ್ಲ. ಅವನಂತ ಕರುಣಾಮಯಿ ಯಾರೂ ಇಲ್ಲ. ಆ ಕರುಣಾಮಯ್ಯನ್ನ ನಾನ್ ಸೆರಗೊಂಡು ಬೇಡ್ತಾ ಇದ್ದೀನಿ, ಕಣ್ಣೀರ್ ಹಾಕಿ ಕಾಯ್ತಾ ಇದ್ದೀನಿ. ಅವನ ಹೃದಯ ಕರಗ್ಲೇ ಇಲ್ವಾ? ನನ್ ಭಕ್ತಿ ತಲುಪ್ಲಿಲ್ವಾ? ನನ್ ಪೂಜೆಲಿ ಏನಾದ್ರೂ ದೋಷ ಇದೆಯಾ? ನಾನೇನ್ ಮಾಡ್ಲಿ? ಉತ್ತರ ಉತ್ತರ ನೀನ್ ಮಾಡ್ತಾ ಇರೋದೇ ಸಾಕು. ಉತ್ತರ, ನಿನ್ನ ಪೂಜೆಯಲ್ಲಿ ಎಳ್ಳಷ್ಟೂ ದೋಷ ಇಲ್ಲ. ಶಿವನ ಮೇಲಿನ ನಿನ್ನ ವಿಶ್ವಾಸ ಆ ಬೆಳ್ಳಿ ಬೆಟ್ಟಕ್ಕಿಂತ ದೊಡ್ಡದು. ಸಣ್ಣ ಪುಟ್ಟ ಏಟಿಗೆಲ್ಲ ಅಲ್ಲಾಡುವಂಥದ್ದಲ್ಲ. ಉತ್ತರ, ನಮ್ಮ ಪ್ರಾರ್ಥನೆ ಅವನಿಗೆ ತಲುಪದೇ ಇದ್ರೇನು? ನಾವು ಮಾಡೋ ದಾಸೋಹ ಶರಣರ ಮೂಲಕನಾದ್ರೂ ಅವನಿಗೆ ತಲುಪುತ್ತಲ್ವೇ? ಅದಕ್ಕೋಸ್ಕರನಾದ್ರೂ ಅವನು ಪ್ರತಿಫಲ ಕೊಟ್ಟೇ ಕೊಡ್ತಾನಲ್ವೇ? ಭವತಿ ಭಿಕ್ಷಾಂದೇಹಿ. ನೋಡ್ದ್ಯಾ ಶುಭ ಶುಕ್ರ. ನೀನ್ ಹೋಗಿ ದಾಸೋಹ ಸಿದ್ಧ ಮಾಡ್ಕೊ, ನಾನ್ ಜಂಗಮರನ್ನ ಕರ್ಕೊಂಡು ಬರ್ತೀನಿ. ನಾರಾಯಣ 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 ನಾರಾಯಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಓಂ ಶಿವಾಯ. ಓಂ ನಮಃ ಶಿವಾಯ. ಓಂ
ನಾರಾಯಣ ನಾರಾಯಣ, ಇದೇನಪ್ಪ ಇದು ಆಶ್ಚರ್ಯ. ಪಾಪ ಮಾಡಬೇಕಾದ ಶ್ರವಣ ಚಕ್ರವರ್ತಿ ಪುಣ್ಯದ ಕೆಲಸಕ್ಕೆ ಕುಳಿತಿದ್ದಾನೆ. ಕಲಿರಾಯನೇನಾದ್ರೂ ಭೂಲೋಕದಿಂದ ಪಲಾಯನ ಮಾಡಿಬಿಟ್ಟನೆ. ಕಲಿಯ ಪಲಾಯನವೇ ಅಸಂಭವ. ಈಗ ತಾನೇ ನನ್ನ ಪ್ರಭಾವ ಪ್ರಾರಂಭವಾಗಿದೆ. ಈ ಶ್ರವಣನ ತಪಸ್ಸಿನ ಪುಣ್ಯ ಮುಂದಿನ ಪಾಪಗಳ ಸರಣಿಗೆ ಮುನ್ನುಡಿ ಬರೆಯಲಿದೆ. ಇಷ್ಟು ದಿನ ಮಾನವರ ಮೇಲಷ್ಟೇ ನನ್ನ ಪ್ರಭಾವವಿತ್ತು. ಈಗ ಅದು ದೇವತೆಗಳಿಗೂ ವಿಸ್ತರಿಸಲಿದೆ. ಮದಿರೆ ಮಾನನೀಯರೊಡನೆ ಮದೋನ್ಮತ್ತರಾಗಿ ಮೈಮರೆತಿದ್ದವರು ಹಿಂದೆಂದೂ ಕಂಡು ಕೇಳರಿಯದ ಕಷ್ಟಗಳಿಂದ ಯಾತನೆ ಅನುಭವಿಸುವಂತೆ ಮಾಡುತ್ತೇನೆ. ಏನಿದು ಏನಿದು? ಏನಿದಿ ತಲ್ಲಣ? ಯಾರದಿ ಕುಹಕ? ಗ್ರಹಗಳ ಪಿತೂರಿ ಇರಬೇಕು ದೇವೇಂದ್ರ. ಇದು ಯಾರದೋ ತಪಸ್ಸಿನ ಪ್ರಭಾವವೆಂದು ನಮ್ಮ ಅನಿಸಿಕೆ. ದೇವಲೋಕವನ್ನೇ ತಲ್ಲಣಗೊಳಿಸುವ ತಪಸ್ಸೆ. ಹಾಗೆ ಮಾಡುವುದು ದಾನವರು ಮಾತ್ರ. ಆದರೆ ಮಹಿಷಿಯ ಸಂಹಾರವಾದ ನಂತರ ದಾನವರ ಹಾವಳಿ ಸಂಪೂರ್ಣ ನಾಶವಾಗಿದೆ. ಮತ್ತೆ ಎಲ್ಲಿ ಅದು ಈ ತಲ್ಲಣ? ಅದೇ ನಮಗೂ ಅರ್ಥವಾಗುತ್ತಿಲ್ಲ ದೇವರಾಜ. ದೇವರಾಜ, ನಿಮ್ಮ ಕಿರೀಟವೆಲ್ಲಿ? ಕಿರೀಟ ಎಲ್ಲಿ ಹೋಯಿತು? ನಾರಾಯಣ, ಇದೇನಿದು? ಇಂದ್ರನ ಕಿರೀಟವಿದ್ದಂತಿದೆಯಲ್ಲ. ಕಲಿರಾಯ, ಇದು ನಿನ್ನ ಪ್ರಭಾವವೇನಪ್ಪ? ಹೌದು, ನನ್ನ ಪ್ರವೇಶದಿಂದ ಈಗ ಉರುಳಿದ್ದು ಕೇವಲ ಕಿರೀಟ. ಮುಂದೆ ಉರುಳಲಿದೆ ಇಂದ್ರನ ಪದವಿ. ನಾರಾಯಣ ನಾರಾಯಣ, ಹಾಗಾದ್ರೆ ಇನ್ನು ಮುಂದೆ ನನ್ನ ತಾಳ ತಂಬೂರವನ್ನು ಭದ್ರವಾಗಿಟ್ಟುಕೊಳ್ಳಬೇಕು. ನಿಮ್ಮಂಥ ಅಲೆಮಾರಿ ಸನ್ಯಾಸಿಗಳ ಹತ್ತಿರ ಏನಿರುತ್ತದೆ ನಾರದರೆ? ಅಧಿಕಾರದ ಮದವೇರಿರುವ ದೇವತೆಗಳು ನನ್ನ ಅಸ್ತಿತ್ವಕ್ಕೆ ಶರಣಾಗಲೇಬೇಕು. ನೋಡುತ್ತೀರಿ, ಈಗ ಕಿರೀಟ, ಮುಂದೆ ಪೀಕಲಾಟ. ನಾರಾಯಣ ನಾರಾಯಣ, ಅಂತೂ ದೇವತೆಗಳಿಗೆ ಮುಂದಿದೆ ಕರಾಳ ದಿನಗಳು. ಕಿರೀಟವೆಂಬುದು ರಾಜನಿಗೆ ಲಾಂಛನ. ಅದು ಕೆಳಗೆ ಬೀಳುವುದೇ ಅಪಶಕುನ. ಕಣ್ಣು ಮುಚ್ಚಿ ಬೀಳುವಷ್ಟರಲ್ಲಿ ಕಾಣೆಯಾಗಿದೆ ಎಂದರೆ ಅದು ಶುಭ ಸೂಚನೆಯಲ್ಲ, ಭವಿಷ್ಯದ ಎಚ್ಚರಿಕೆ. ಅಗ್ನಿ, ಯಾರಿಗೆ ಎಚ್ಚರಿಕೆ? ಯಾವ ಎಚ್ಚರಿಕೆ? ಕಿರೀಟ ಹೋದ ಮಾತ್ರಕ್ಕೆ ತಲೆ ಹೋದಂತಾಯ್ತೇನು? ದೇವತೆಗಳ ರಾಜನೆಂಬ ಪದವಿಯನ್ನು ಈ ಇಂದ್ರನಿಂದ ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ.
ಏನಪ್ಪ ಇದು? ಏನೋ ಒಂದು ತರ ಸಂಚಲನ ಮೂಡುತ್ತಿದೆ. ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶಿವಾಯ. ಶಿವಾಯ. ಓಂ ನಮಃ ಶಿವಾಯ. ಆಯುಷ್ಮಾನ್ ಭವ. ತ್ರಿಕಾಲ ಜ್ಞಾನಿಗಳು, ಅವಧೂತ ಸಿದ್ಧಾಂತಿಗಳು, ಶರಣು ಶರಣಾರ್ಥಿ ಗುರುದೇವ ವ್ಯಾಘ್ರಾನಂದ ತಮ್ಮ ಪಾದಧೂಳಿಯಿಂದ ನಮ್ಮ ಮನೆ ಮನಸ್ಸುಗಳು ಪಾವನವಾದವು. ದಯಮಾಡಿಸಬೇಕು. ಹೊಗಳಿ ಹೊಗಳಿ ಎನ್ನ ಹೊನ್ನ ಶೂಲಕ್ಕೇರಿಸದಿರಯ್ಯ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ಶಿವ ಶಿವ, ಸಿದ್ಧ ಪುರುಷರ ಮುಂದೆ ನಾನಾವ ಶಿವಭಕ್ತ ಗುರುದೇವ. ತಾವು ಮಹಾಪರ್ವತ, ನಾನೊಂದು ಪುಟ್ಟ ಕಲ್ಲು. ಲಿಂಗವಾಗುವುದು ಒಂದು ಪುಟ್ಟ ಕಲ್ಲಿನಿಂದಲೇ ಕಲ್ಯಾಣ ದೇವ, ಪರ್ವತದಿಂದಲ್ಲ. ನಿಮ್ಮ ಕಾಯಕ ನಿಷ್ಠೆ, ಸರಳ ಜೀವನ, ಗುರು ಜಂಗಮ ಭಕ್ತಿ ಶಿವನಿಗೆ ಅತ್ಯಂತ ಪ್ರಿಯವೆಂಬುದನ್ನು ನಾವು ಬಲ್ಲೆವು. ನಿಮ್ಮ ದಾಸೋಹ ಮಹಾಪ್ರಸಾದ. ಧನ್ಯೋಸ್ಮಿ ಗುರುದೇವ, ಧನ್ಯೋಸ್ಮಿ. ದಯಮಾಡಿಸಬೇಕು. ದೀರ್ಘ ಸುಮಂಗಲಿ ಭವ. ಕ್ಷೇಮವೇ ತಾಯಿ? ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ತಾವು ಬಂದಿದ್ದು ಸಾಕ್ಷಾತ್ ಆ ಶಿವನೇ ಮನೆಗೆ ಬಂದಾಗಾಯ್ತು. ದೊಡ್ಡ ಮಾತು ತಾಯಿ, ದೊಡ್ಡ ಮಾತು. ಹರನಿಲ್ಲಿ ನರನಿಲ್ಲಿ, ಅವನು ಶಕ್ತ, ನಾವು ಭಕ್ತರು. ಅವನ ಸ್ಮರಣ, ನಾವು ಶರಣರು. ನಾರಾಯಣ ನಾರಾಯಣ. ದೇವರಾಜನಿಗೇನೋ ಕೋಪ ಬಂದಂತಿದೆ. ಓ, ನಿನ್ನ ಆತಂಕ ಈ ಕಿರೀಟಕ್ಕಾಗಿಯೇ ಅಲ್ಲವೇ? ಕಿರೀಟ, ನನ್ನ ಕಿರೀಟ ನಿಮ್ಮ ಕೈಯಲ್ಲಿ ಹೇಗೆ ಬಂತು ನಾರದರೆ? ಲೋಕ ಸಂಚಾರಾರ್ಥ ವಿಹರಿಸುತ್ತಿದ್ದಾಗ ವ್ಯೋಮದಲ್ಲಿ ಕಂಡಿ. ಹತ್ತಿರ ಹೋಗಿ ನೋಡಿದರೆ ನಿನ್ನ ಕಿರೀಟ. ಬಹುಶಃ ಭೋಗ ಜೀವನ ಸಾಕೆನ್ನಿಸಿ ಪದವಿ ತ್ಯಾಗ ಮಾಡಿ ಸನ್ಯಾಸತ್ವ ಸ್ವೀಕರಿಸುವ ನಿರ್ಧಾರ ಮಾಡಿರಬೇಕು. ಶುಭ ಹಾರೈಸಿ ಹೋಗೋಣವೆಂದು ಬಂದೆ. ನೀನು ನೋಡಿದರೆ ದೇವರಾಜನ ಉಡುಪಿನಲ್ಲಿಯೇ ಇದ್ದೀಯಾ? ನಾರದರೆ, ನೀವು ಯಾವಾಗಲೂ ನನ್ನನ್ನು ಅಪಹಾಸ್ಯ ಮಾಡುವುದೇ ಆಗಿ ಹೋಯಿತು. ಹಾಸ್ಯ ಅಪಹಾಸ್ಯ ಎಲ್ಲಿಂದ ಬಂತು ದೇವೇಂದ್ರ? ಕಿರೀಟವನ್ನು ತ್ಯಜಿಸಿದ ಮೇಲೆ ಪದವಿಯನ್ನೂ ತ್ಯಜಿಸಿದಂತೆಯೇ ಅಲ್ಲವೇ? ದೇವಲೋಕದಲ್ಲಿ ಇದ್ದಕ್ಕಿದ್ದ ಹಾಗೆ ಕಂಪನವಾಯಿತು. ಕಿರೀಟ ಜಾರಿ ಬಿತ್ತು ಅಷ್ಟೇ. ಕಾರಣವಿಲ್ಲದೆ ಯಾವುದೂ ಉರುಳುವುದಿಲ್ಲ ದೇವೇಂದ್ರ. ರಾಜನಾದವನಿಗೆ ಕಿರೀಟ ಕಳಚಿ ಬೀಳುವುದೆಂದರೆ ಪದವಿಗೆ ಸಂಚಕಾರವಿದೆ ಎಂದೇ ಅರ್ಥ. ಪದವಿಗೆ ಸಂಚಕಾರ? ಯಾರಿಂದ? ದೇವಗುರು ಬೃಹಸ್ಪತಾಚಾರ್ಯರಿಗೆ ನಮೋ ನಮಃ. ದೇವಶ್ರೀಗಳಿಗೆ ಪ್ರತಿ ಪ್ರಣಾಮಗಳು. ಗುರುವರ್ಯ, ಯಾರೋ ಶ್ರವಣನೆಂದಿರಿ? ಯಾರವನು? ಅವನಿಗೂ ಈ ದೇವಲೋಕದ ತಲ್ಲಣಕ್ಕೂ ಏನು ಸಂಬಂಧ? ಸಂಬಂಧವಿದೆ ದೇವರಾಜ. ಶ್ರವಣ ಭೂಲೋಕದ ಬಂಕಾಪುರ ಸಾಮ್ರಾಜ್ಯದ ಸಾಮ್ರಾಟ. ಅವನೀಗ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಿದ್ದಾನೆ.
ತಪಸ್ಸಿನ ಉದ್ದೇಶ? ದಾಯಾದಿಗಳ ನಡುವಿನ ಕಲಹಕ್ಕೆ ಕಾರಣ ಬೇಕೆ ದೇವೇಂದ್ರ? ಸಮುದ್ರಮಂಥನ ಕಾಲದಲ್ಲಿ ದೇವತೆಗಳು ಅಮೃತವನ್ನು ಕುಡಿದು ಚಿರಂಜೀವಿಗಳಾಗಿ ನಮ್ಮನ್ನು ವಂಚಿಸಿದರು ಎಂಬುದನ್ನು ದಾನವರಿನ್ನೂ ಮರೆತಿಲ್ಲ. ಈ ಕಾರಣದಿಂದಲೇ ಅಮರತ್ವವನ್ನು ಅಂದರೆ ಸಾವಿಲ್ಲದ ವರವನ್ನು ಪಡೆಯಲು ಶ್ರವಣನು ತಪಸ್ಸು ಮಾಡುತ್ತಿದ್ದಾನೆ. ತಪಸ್ಸು ಮಾಡಿ ಸಾವಿಲ್ಲದ ವರ ಪಡೆದವರು ಒಬ್ಬರೇ ಇಬ್ಬರೇ ನಾರದರೆ? ರಾವಣ ಹಿರಣ್ಯಕಶಿಪುವಿನಿಂದ ಮಹಿಷಿಯ ತನಕ 100 ಮಂದಿ. ಆದರೆ ಅವರೆಲ್ಲರ ಗತಿ ಏನಾಯಿತೆಂದು ನಿಮಗೆ ತಿಳಿಯದೆ? ತಿಳಿದಿದೆ, ಚೆನ್ನಾಗಿಯೇ ತಿಳಿದಿದೆ. ದೇವತೆಗಳ ಕುತಂತ್ರ ಅವರು ಯಾರನ್ನೂ ಚಿರಂಜೀವಿಗಳನ್ನಾಗಿರಲು ಬಿಟ್ಟಿಲ್ಲ ಎಂಬ ಸತ್ಯ ಲೋಕಕ್ಕೆಲ್ಲ ತಿಳಿದಿದೆ. ಆದರೆ ಶ್ರವಣ ಅವರಿವರಂತಲ್ಲ. ಬಲಿಯಂತೆ ಬಲಾಢ್ಯ, ಭಗೀರಥನಂತೆ ಹಠವಾದಿ, ಕೌರವನಂತೆ ಛಲದಂಕಮಲ್ಲ, ವಿಶ್ವಾಮಿತ್ರನಂತೆ ಮಹಾಕೋಪಿಷ್ಟ, ರಾವಣನಂತೆ ಪರಮಭಕ್ತ. ಅವನೇನಾದರೂ ಶಿವನಿಂದ ವರ ಪಡೆದನೆಂದರೆ ಅವನು ಮೊದಲು ಲಗ್ಗೆ ಇಡುವುದು ದೇವಲೋಕಕ್ಕೆ. ಆಗ ನಿಮ್ಮ ಗತಿ ನಾರಾಯಣ ನಾರಾಯಣ. ನಾರದರೆ, ಸಾಕು ನಿಲ್ಲಿಸಿ ನಿಮ್ಮ ವಿಡಂಬನೆಯನ್ನು. ಯಕಶ್ಚಿತ್ ದಾನವನೊಬ್ಬ ಶಿವನಿಂದ ವರ ಪಡೆದು ದೇವಲೋಕಕ್ಕೆ ಲಗ್ಗೆ ಇಟ್ಟರೆ ನಾವೇನು ಹೇಡಿಗಳಂತೆ ಕೈಕಟ್ಟಿ ಕೂಡುವುದಿಲ್ಲ. ನಮ್ಮ ಬಳಿಯೂ ಸೈನ್ಯವಿದೆ, ಆಯುಧಗಳಿವೆ, ಅಮರತ್ವದ ವಜ್ರ ಕವಚವಿದೆ. ಅದ್ಯಾವುದೂ ಕೆಲಸಕ್ಕೆ ಬರುವುದಿಲ್ಲ ದೇವೇಂದ್ರ. ಕೇವಲ ಸಾವಿಲ್ಲದ ವರವನ್ನು ಪಡೆಯಲು ಮಾತ್ರ ಶ್ರವಣ ತಪಸ್ಸಿಗೆ ಕುಳಿತಿಲ್ಲ. ದೇವತೆಗಳನ್ನೆಲ್ಲ ಸೆರೆ ಹಿಡಿದು ತನ್ನ ಮನೆಯ ಕೆಲಸದ ಆಳುಗಳನ್ನಾಗಿ ಮಾಡಿಕೊಳ್ಳಬೇಕೆಂಬುದೇ ಅವನ ಮುಖ್ಯ ಉದ್ದೇಶ. ಏನೆಂದರೆ ದೇವತೆಗಳು ಅವನ ಮನೆಯ ಕೆಲಸದ ಆಳುಗಳಾಗುತ್ತಾರೆ? ಇನ್ನೇನು, ನಿಮ್ಮನ್ನು ಕರೆದುಕೊಂಡು ಹೋಗಿ ಸನ್ಮಾನ ಮಾಡುತ್ತಾನೆ ಎಂದುಕೊಂಡೆಯಾ? ಅವನ ತಪಸ್ಸು ಯಶಸ್ವಿಯಾದರೆ ನಿಮ್ಮ ಗತಿ ಅಷ್ಟೇ. ಅಸಂಭವ. ಅವನ ತಪಸ್ಸು ಯಶಸ್ವಿಯಾಗಲು ನಾನು ಬಿಡುವುದಿಲ್ಲ. ನಾಗರಾಜ, ಮೋನ್ನಮ. ಕರೆದ ಕಾರಣವೇನು ದೇವರಾಜ? ದೇವತೆಗಳಿಗೆ ಮತ್ತೊಂದು ಕಂಟಕ ಎದುರಾಗಿದೆ ನಾಗರಾಜ. ಶ್ರವಣನೆಂಬ ಭೂಲೋಕದ ದೊರೆ ದೇವತೆಗಳನ್ನು ಎಳೆದುಕೊಂಡು ಹೋಗಿ ತನ್ನ ಅಡಿಯಾಳುಗಳನ್ನಾಗಿ ಮಾಡಿಕೊಳ್ಳಬೇಕೆಂಬ ವರ ಪಡೆಯಲು ಶಿವನನ್ನು ಕುರಿತು ತಪಸ್ಸು ಮಾಡುತ್ತಿದ್ದಾನೆ. ನಿನ್ನ ಕಾರ್ಕೋಟಕ ವಿಷದಿಂದ ಅವನನ್ನು ಸುಟ್ಟು ಹಾಕಿಬಿಡು. ಅಪ್ಪಣೆ ದೇವರಾಜ. ದಾನವನೊಬ್ಬ ದೇವತೆಗಳನ್ನೇ ಕೆಲಸಕ್ಕಿಟ್ಟಿಕೊಳ್ಳಬೇಕೆಂಬ ವರ ಪಡೆಯಲು ತಪಸ್ಸು ಮಾಡುವುದಂತೆ. ಈ ದುಷ್ಟರ ದುರಾಸೆಗೆ ಮಿತಿಯೇ ಬೇಡವೇ?
ಇಷ್ಟಿದ್ದರೆ ಅಷ್ಟು ಬೇಕು, ಅಷ್ಟಿದ್ದರೆ ಇನ್ನಷ್ಟು ಬೇಕು ಎಂಬ ಚಪಲದಲ್ಲಿಯೇ ನಾಶವಾಗಿ ಹೋಗುತ್ತಾರೆ. ಭೂಲೋಕದಲ್ಲಿ ಒಂದು ಸಣ್ಣ ಹಾವು ಕಚ್ಚಿದರೂ ಬದುಕಲು ಸಾಧ್ಯವಿಲ್ಲ. ಇನ್ನು ನಾಗರಾಜನಂತಹ ಕಾರ್ಕೋಟಕ ವಿಷವನ್ನು ತಡೆಯಲು ಸಾಧ್ಯವೇ ದೇವರಾಜ? ನಾಗರಾಜನ ಉಸಿರಾಟದ ರಭಸಕ್ಕೆ ಅಸುನೀಗುತ್ತಾನೆ, ನೋಡುತ್ತೀರಿ. ಶಿವ ತೃಪ್ತನಾದ ತಾಯಿ. ಆದರೆ ಗುರುದೇವ, ಅರ್ಥವಾಯಿತು. ಸಾವಿಲ್ಲದ ಮನೆ, ಕೊರಗಿಲ್ಲದ ಮನ ಜಗತ್ತಿನಲ್ಲಿ ಎಲ್ಲಾದರೂ ಇರುವುದೇ ತಾಯಿ. ಆದರೂ ಹೇಳುತ್ತೇನೆ, ನಿನ್ನ ಮುಖದಲ್ಲಿ ವಿಶೇಷವಾದ ತೇಜಸ್ಸೊಂದು ಗೋಚರಿಸುತ್ತಿದೆ. ಇದು ನನಗೆ ಶುಭ ಸೂಚನೆ. ಹೌದೇ ಗುರುದೇವ, ನನಗೂ ಅಷ್ಟೇ. ಇತ್ತೀಚೆಗೆ ಬೆಳಗಿನ ಜಾವದಲ್ಲಿ ವಿಶೇಷವಾದ ಕನಸೊಂದು ಬಿತ್ತು. ಆ ಕನಸಲ್ಲಿ ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ಒಂದಾಗಿ ಬೆಳಕಿನ ಪುಂಜವಾಗಿ ಒಂದು ಹುಲಿ ಆಯಿತು. ಆ ಹುಲಿಯ ಮೇಲೆ ಒಬ್ಬ ವಟು, ಕೈಯಲ್ಲಿ ಬೆತ್ತ, ಕಾಷಾಯ ವಸ್ತ್ರ, ಅಮೋಘವಾದ ತೇಜಸ್ಸು. ಸಾಕ್ಷಾತ್ ಆ ಶಿವನೇ ಧರೆಗಿಳಿದಾಗಾಯ್ತು. ಬೆಳಗಿನ ಜಾವದ ಕನಸು ಹುಸಿಯಾಗುವುದಿಲ್ಲ ತಾಯಿ. ನಿನ್ನ ಕನಸನ್ನು ಕೇಳುತ್ತಿದ್ದರೆ ನಿನ್ನ ಜೀವನದಲ್ಲಿ ಊಹಿಸಲು ಸಾಧ್ಯವಿಲ್ಲದಂತಹ ಘಟನೆಯೊಂದು ಸಂಭವಿಸುತ್ತದೆ. ಅದು ನಿನ್ನ ಪುಣ್ಯವೂ ಹೌದು, ಅಗ್ನಿ ಪರೀಕ್ಷೆಯೂ ಹೌದು. ಅಂದರೆ ಅದನ್ನು ಕಾಲವೇ ನಿರ್ಧರಿಸುತ್ತದೆ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ, ಗಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು, ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು. ಮುಗಿಲನ್ನೇ ಮಾಡಿ ಕೇಶವನ ಸಂಹಾರ